ನಮಸ್ಕಾರ ವೀಕ್ಷಕರೇ, ಕರುನಾಡ ಲೈಬ್ರರಿಗೆ ಪ್ರೀತಿಯ ಸ್ವಾಗತ. ಹೆಚ್ಚಿನವರು ಒಂದು ಮಾತು ಹೇಳುವುದನ್ನು ನೀವು ಕೇಳಿರ್ಬೋದು. ನಾವಿಷ್ಟು ಧರ್ಮಿಷ್ಠರಾದರೂ, ನಾವಿಷ್ಟು ಸತ್ಯವಂತರಾದರೂ ಈ ದೇವರು ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ? ಅವರಂಥ ಧರ್ಮಿಷ್ಠರಿಗೆ ಹಾಗಾಗಬಾರ್ದಾಗಿತ್ತು. ಹೀಗೆಲ್ಲ ಕೆಲವು ಮಾತುಗಳನ್ನು ಕೇಳಿರ್ಬೋದು. ಈ ಮಾತುಗಳನ್ನು ಕೇಳುವಾಗ ಮಹಾಭಾರತದ ಒಂದು ಘಟನೆ ನೆನಪಿಗೆ ಬರುತ್ತದೆ. ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿರ್ತಾರೆ. ಕರ್ಣನ ನೇತೃತ್ವದಲ್ಲಿ ದ್ರೋಣಾಚಾರ್ಯರಿಗೆ ಸೇನಾಧಿಪತ್ಯವನ್ನು ಕಟ್ಟಲಾಗುತ್ತೆ. ಅಂದು ದ್ರೋಣಾಚಾರ್ಯರ ಆ ಬಿಲ್ವಿದ್ಯೆಯ ಕೌಶಲ್ಯಗಳನ್ನು ಕಂಡು ಆ ಅಜೇಯರಾದ ಗುರುಗಳ ಮುಂದೆ ಪಾಂಡವರ ಸೇನೆ ಧೂಳಿಪಟವಾಗುವುದು ಕೃಷ್ಣನಿಗೆ ಕಾಣ್ತದೆ. ಅತೀಂದ್ರಿಯವಾದಂತಹ ಮಾಯಾಶಕ್ತಿಗಳನ್ನು ಜೊತೆಗೆ ಅತ್ಯುತ್ತಮವಾದಂತಹ ಅಜೇಯವಾದಂತಹ ಬಿಲ್ವಿದ್ಯಾ ಕೌಶಲ್ಯವನ್ನು ಪಡೆದವರು ದ್ರೋಣಾಚಾರ್ಯರು. ಅವರ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇವರನ್ನು ಹೀಗೆಯೇ ಬಿಟ್ಟರೆ ಪಾಂಡವರಿಗೆ ಉಳಿಗಾಲ ಇಲ್ಲ ಅಂತ ಯೋಚಿಸಿದಂತಹ ಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ. ಯಾವಾಗ ನನ್ನ ಮಗ ಅಶ್ವತ್ಥಾಮ ಸತ್ತಿದ್ದಾನೆ ಎನ್ನುವ ವಾರ್ತೆ ಕೇಳ್ತದೋ ಅವತ್ತು ನಾನು ನಿಶಸ್ತ್ರನಾಗಿ ನಿಂತು ಬಿಡ್ತೇನೆ, ಯುದ್ಧವನ್ನು ಮಾಡುವುದಿಲ್ಲ ಅನ್ನುವುದಾಗಿ ದ್ರೋಣಾಚಾರ್ಯರು ಮಾತು ಕೊಟ್ಟಿರ್ತಾರೆ. ಆ ಮಾತುಗಳನ್ನು ನೆನಪು ಮಾಡಿದ ಶ್ರೀಕೃಷ್ಣ ಧರ್ಮರಾಯನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನೋಡು, ಭೀಮ ಈಗಾಗಲೇ ಒಂದು ಅಶ್ವತ್ಥಾಮ ಅನ್ನುವ ಹೆಸರಿನ ಆನೆಯನ್ನು ಕೊಂದಿದ್ದಾನೆ. ನೀನು ಜೋರಾಗಿ ಈ ಕುರುಕ್ಷೇತ್ರ ರಣರಂಗಕ್ಕೆ ಅಶ್ವತ್ಥಾಮ ಹತೋಹತಃ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅಂದರೆ ಅಶ್ವತ್ಥಾಮ ಅನ್ನುವ ಆನೆ ಸತ್ತಿರ್ತದೆ, ಅದನ್ನು ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನೀನು ಕುಂಜರಹ ಅಂತ ಹೇಳಬಾರ್ದು, ಅಂದರೆ ಆನೆ ಅಂತ ಹೇಳಬಾರ್ದು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಆದರೆ ಯುಧಿಷ್ಠಿರ ಧರ್ಮರಾಯ ಎಂತಹ ಧರ್ಮರಾಯ ಅಂತ ಹೇಳಿದರೆ, ಆತನ ಧರ್ಮನಿಷ್ಠೆ ಸತ್ಯವಂತಿಕೆ ಹೇಗಿತ್ತು ಅಂತ ಹೇಳಿದರೆ, ಅತಿರಥ ಮಹಾರಥರ ರಥಗಳೆಲ್ಲ ಭೂಮಿಯಲ್ಲಿ ಚಲಿಸಿದರೆ ನರಹರಿಯೇ ಇದ್ದಂತಹ ಶ್ರೀಕೃಷ್ಣ ಅರ್ಜುನರೇ ಇದ್ದಂತಹ ರಥ ಭೂಮಿಯಲ್ಲಿ ಚಲಿಸಿದರೆ ಧರ್ಮರಾಯನ ರಥ ಮಾತ್ರ ಕೆಲವು ಭೂಮಿಗಿಂತ ಕೆಲವು ಅಡಿಗಳಷ್ಟು ಎತ್ತರದಲ್ಲಿ ನಿಲ್ತಾ ಇತ್ತಂತೆ. ಅದಕ್ಕೆ ಕಾರಣ ಆತನಲ್ಲಿದ್ದಂತಹ ಧರ್ಮ, ಆತನಲ್ಲಿದ್ದಂತಹ ಸತ್ಯನಿಷ್ಠೆ. ಅದು ಅವನಿಗೆ ತೇಜಸ್ಸಾಗಿತ್ತು, ಅವನಿಗೆ ಶಕ್ತಿಯಾಗಿತ್ತು. ಅವನು ಕೇವಲ ಹೆಸರಿಗಷ್ಟೇ ಧರ್ಮಿಷ್ಠನಾಗಿರಲಿಲ್ಲ, ನೈಜವಾಗಿ ನಿಜ ಜೀವನದಲ್ಲೂ ಅವ ಧರ್ಮರಾಯನೇ ಆಗಿದ್ದ. ಶ್ರೀಕೃಷ್ಣನಿಗೆ ಇದೆಲ್ಲ ಗೊತ್ತಿತ್ತು. ಇವನು ಎಷ್ಟೇ ಹೇಳಿದರೂ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾನೆ, ನೋಡು, ನೀನು ಸತ್ಯವನ್ನೇ ಹೇಳು. ಅಶ್ವತ್ಥಾಮ ಅಧೋಹತಃ ಕುಂಜರಹ ಅಂದರೆ ಆನೆ, ಕುಂಜರ ಅಂದರೆ ಕುಂಜರಹ ಅಂತ ಹೇಳುವಾಗ ಸ್ವಲ್ಪ ಕುಂಜರ ಅನ್ನೋದನ್ನು ಮೆಲ್ಲ ಹೇಳು ಅಂತ ಹೇಳ್ತಾನೆ. ಹೇಗೋ ಧರ್ಮರಕ್ಷಣೆಗೆ ಶ್ರೀಕೃಷ್ಣ ಹೇಳಿದ ಮೇಲೆ ಅದು ಸರಿಯಾಗೇ ಇರ್ತದೆ ಅಂದ್ಕೊಂಡ ಧರ್ಮರಾಯ ಒಪ್ಪಿಕೊಳ್ತಾನೆ. ಜೋರಾಗಿ ಅಶ್ವತ್ಥಾಮ ಅತೋಹತಃ ಕುಂಜರಹ ಅಂತ ಹೇಳ್ತಾನೆ. ಈ ಕುಂಜರಹ ಅಂತ ಹೇಳುವಾಗ ಶ್ರೀಕೃಷ್ಣ ಜೋರಾಗಿ ತನ್ನ ಪಾಂಚಜನ್ಯವನ್ನು ಊದ್ತಾನೆ. ಅಲ್ಲಿ ಯುದ್ಧ ಮಾಡ್ತಿದ್ದಂತಹ ದ್ರೋಣಾಚಾರ್ಯರಿಗೆ ಕೇವಲ ಅಶ್ವತ್ಥಾಮ ಅತೋಹತಃ ಅಂತ ಕೇಳ್ತದೆ. ಅಂದರೆ ಅಶ್ವತ್ಥಾಮ ಸತ್ತು ಹೋದ ಅನ್ನೋದು ಅವರ ಕಿವಿಗೆ ಕೇಳ್ತದೆ. ಯಾರ್ಯಾರೋ ಹೇಳ್ತಿದ್ರೆ ಅದನ್ನು ನಂಬ್ತಾ ಇರಲಿಲ್ಲ. ಧರ್ಮರಾಯನೇ ಹೇಳಿದ ಮೇಲೆ ಅದು ನಿಜವಾಗಿರ್ತದೆ ಅಂತ ಅಂದ್ಕೊಂಡ ದ್ರೋಣಾಚಾರ್ಯರು ತಾವು ನಿಶಸ್ತ್ರರಾಗಿ ಬಿಡ್ತಾರೆ. ಶಸ್ತ್ರಗಳನ್ನೆಲ್ಲ ತ್ಯಜಿಸಿ ಅಂತಹ ಆ ಘೋರ ರಣರಂಗದಲ್ಲಿ ಪದ್ಮಾಸನ ಹಾಕಿ ನಿಶಸ್ತ್ರರಾಗಿ ಕುಳಿತಂತಹ ದ್ರೋಣಾಚಾರ್ಯರು ಆ ಕ್ಷಣಕ್ಕೆ ತಮ್ಮ ದೈವಿಕ ವಿದ್ಯೆಯ ಮೂಲಕ ದೇಹವನ್ನು ಆತ್ಮದಿಂದ ಬೇರ್ಪಡಿಸಿ ತಾವು ದೈವಿಕವಾಗಿ ತನ್ನ ಮಗ ಅಶ್ವತ್ಥಾಮ ಏನಾದ ಅನ್ನೋದನ್ನು ನೋಡೋದಕ್ಕೋಸ್ಕರ ಹೋಗ್ತಾರೆಯಂತೆ. ಆದರೆ ಈ ಸಂದರ್ಭವನ್ನೇ ಕಾಯ್ತಾ ಇದ್ದಂತಹ ಶ್ರೀಕೃಷ್ಣ ಅವರ ಅಂತ್ಯಕ್ಕೋಸ್ಕರವೇ ಹುಟ್ಟಿದಂತಹ ದೃಷ್ಟದ್ಯುಮ್ನನಿಗೆ ಸೂಚನೆಯನ್ನು ಕೊಡ್ತಾರೆ. ಆ ದೃಷ್ಟದ್ಯುಮ್ನ ಅವರ ದೇಹವನ್ನು ಛಿದ್ರ ಮಾಡಿ ಬೀಳ್ತಾನೆ. ಅವರು ನೈಜತೆಯನ್ನು ತಿಳಿದು ಮತ್ತೆ ದೇಹಕ್ಕೆ ಸೇರಿಕೊಳ್ಳಬೇಕು ಅಂತ ಬರುವ ವೇಳೆಗೆ ಅವರ ದೇಹ ಸೇರಿಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ. ಈ ರೀತಿ ಅಜೇಯರಾದಂತಹ ದ್ರೋಣಾಚಾರ್ಯರನ್ನು ಶ್ರೀಕೃಷ್ಣ ಉಪಾಯದಿಂದ ಯುದ್ಧರಂಗವನ್ನು ಬಿಡುವ ಹಾಗೆ ಮಾಡ್ತಾನೆ, ತಮ್ಮ ದೇಹತ್ಯಾಗ ಮಾಡುವ ಹಾಗೆ ಮಾಡ್ತಾನೆ. ಇಲ್ಲಿ ನಾವು ಯೋಚಿಸಬೇಕಾದದ್ದು,
ಅಂದಿನ ಆ ಧರ್ಮರಾಯನೇ ಅಧರ್ಮ ಮಾಡದಿದ್ದರೂ ಕೂಡ ಆ ಅಧರ್ಮಕ್ಕೆ ಅಥವಾ ಸುಳ್ಳಿಗೆ ಸಾಕ್ಷಿಯಾದ ಅನ್ನುವ ಕಾರಣಕ್ಕೆ ಆತನನ್ನು ಆ ಕ್ಷಣಕ್ಕೆ ಪಾಪ ಅಂಟಿಕೊಳ್ತದೆ, ನರಕ ದರ್ಶನಕ್ಕೆ ಅದು ಕಾರಣವಾಗ್ತದೆ. ಅಂದರೆ ಶ್ರೀಕೃಷ್ಣ ಹೇಳಿದ ಹಾಗೆ ಕರ್ಮಣ್ಯೇ ವಾದಿಕಾರಸ್ಯೆ ಮಾಫಲೇಶು ಕದಾಚನ ಕರ್ಮಫಲ ಹೇತುರ್ಭೌರ್ಮತಿ ಸಂಗೋತ್ಸ್ವ ಅಕರ್ಮಣಿ ಅಂತ. ಕರ್ಮ ಮಾಡದೇ ಇರುವ ನಿರಾಸಕ್ತಿ ಅಥವಾ ಆಸಕ್ತಿ ಇಲ್ಲದೇ ಇರುವಿಕೆ ನಿನಗೆ ಬೇಡ. ಆದರೆ ಕರ್ಮ ಮಾಡಿದಾಗಲೂ ಕೂಡ ನೀನು ಯಾವಾಗ ನಿನ್ನ ಕರ್ಮನಿಷ್ಠೆಯನ್ನು ತೋರಿ ಮಾಡ್ತೀಯೋ ಆ ಕರ್ಮದಲ್ಲಿ ಯಾವಾಗ ಫಲಾಪೇಕ್ಷೆಯನ್ನು ಬಯಸದೆ ದೈವಿಕವಾಗಿ ಮುಂದುವರಿತೀಯೋ ಭಗವಂತ ನೀನು ಯೋಚಿಸಿದ್ದಕ್ಕಿಂತ ಹೆಚ್ಚಿನದ್ದನ್ನೇ ನಿನಗೆ ಕೊಡ್ತಾನೆ. ಯಾವಾಗ ಅಪೇಕ್ಷೆಗಳು ನಮ್ಮಲ್ಲಿ ಹೆಚ್ಚಿರ್ತವೋ ಆವಾಗ ನಮಗೆಷ್ಟೇ ಸಿಕ್ಕಿದರೂ ಅದು ಸಣ್ಣದು ಅನಿಸಿಬಿಡ್ತದೆ. ನಾವು ಏನನ್ನೂ ಅಪೇಕ್ಷೆ ಮಾಡದೇ ಇದ್ದಾಗ ಏನು ಸ್ವಲ್ಪ ಸಿಕ್ಕಿದರೂ ಅದು ದೊಡ್ಡದು ಅಂತ ಅನಿಸ್ತದೆ. ಮತ್ತು ನಾವೆಷ್ಟೇ ಸತ್ಯವಂತರು ಅಂತ ಹೇಳಿದರೂ ಕೂಡ ಧರ್ಮರಾಯನಿಗೆ ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಗ್ಗೆ ನೀವೇನಂತೀರಿ? ನಮಸ್ಕಾರ.